ರಕ್ಷಣೆ ಮಾಡೋದಕ್ಕೋಸ್ಕರ ಹೋಗಿದ್ದಾರೆ. ದೇಶದ ತಾಯಿಯ ಸಿಂಧೂರನ ರಕ್ಷಣೆಗೋಸ್ಕರ ಅವರ ಪ್ರಾಣವನ್ನು ಸಮರ್ಪಣೆ ಮಾಡಿ ದೇಶಕ್ಕೆ ಯಶಸ್ಸನ್ನು ತಂದುಕೊಟ್ಟಿದ್ದಾರೆ. ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಈ ದಿನ ನಾವು ಆ ದೇವರಲ್ಲಿ ಆರಾಧಿಸಬೇಕು. ನಮ್ಮ ದೇಶದ ಯೋಧರು ಗೆದ್ದು ಮತ್ತೆ ತಾಯಿ ಮನೆಗೆ ವಾಪಸ್ ಬರಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿ ನಾನು ದೇವಸ್ಥಾನದಲ್ಲಿ ಇವತ್ತು ಪೂಜೆ ಕಾರ್ಯಕ್ರಮನ ಇಟ್ಕೊಂಡಿದ್ದೀನಿ. ಖಂಡಿತ ಆ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವಂತ ಎಲ್ಲರಿಗೂ ಇವತ್ತು ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಶ್ರೀಶೈಲದಲ್ಲಿ ದೇವರ ಆಶೀರ್ವಾದದಿಂದ ಸದಾಕಾಲ ಆ ದೇವರ ಹೃದಯದಿಂದ ರಕ್ಷಣೆಯನ್ನು ಪಡೀತಾ ತಾಯಿ ತನ್ನ ಎಲ್ಲ ಹಂತದ ಯೌವನ ವಯಸ್ಸನ್ನು ಕಳೆದ ತಕ್ಷಣ ಹೆಣ್ಮಕ್ಳಿಗೆ ಮುಕ್ತಿ ಕೊಡ್ತಾ ಇದ್ದೀವಿ, ಹೊಸ ಜೀವನವನ್ನು ಕೊಡ್ತಾ ಇದ್ದೀವಿ ಅಂತ ತಂದೆ ತಾಯಿಗಳು ಕನಸು ಕಾಣ್ತಾರೆ. ಗೊತ್ತಿರಲ್ಲ 15-20 ವರ್ಷ ಆಗಿದ ತಕ್ಷಣ ಮಕ್ಕಳಿಗೆ ಹೊಸ ಜೀವನನೇ ಸಿಗುತ್ತಾ ಅಥವಾ ಜೀವನನೇ ಒಂದು ಪರೀಕ್ಷೆ ಆಗಿಲ್ಲಂತ ಅಥವಾ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಊಹಿಸಿರೋಕ್ಕಾಗಲ್ಲ, ತಂದೆ ತಾಯಿಗೂ ಊಹಿಸಿರೋಕ್ಕಾಗಲ್ಲ. ಆದರೆ ಎಂಥ ಕಾಲದಲ್ಲಿ ಒಂದು ಹೆಣ್ಣಿನ ಜವಾಬ್ದಾರಿ ಹೇಗಿರುತ್ತೆ ಅಂತ ನೋಡಿದಾಗ ಆ ಹೆಣ್ಮಕ್ಳನ್ನ 2 ದಾರಿಯಲ್ಲಿ ನೋಡ್ತೀವಿ. ಒಂದು ಹೆಣ್ಮಗು ಎಷ್ಟೇ ಕಷ್ಟ ಬಿಟ್ಟು ಮನೆಗೆ ಒಳ್ಳೆಯದೇ ಮಾಡ್ತಾಳೆ, ಆಸೂತಾಳೆ. ಮತ್ತೆ ಎಷ್ಟು ಕಷ್ಟ ಬಂದರೂ ಕೂಡ ಒಂದು ತಾಳ್ಮೆನ ಸಹನೆನ ಕಾಪಾಡ್ಕೊತಾಳೆ. ಮುಂದೆ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು, ಮನೆಗೆ ಒಳ್ಳೇದಾಗಬೇಕು, ನಾನು ಕಾಯಬೇಕು, ಮನೆ ಯಾವತ್ತೂ ನಾನು ಕಾಯಬೇಕು ಅನ್ನುವಂಥ ಒಂದು ಸಂಸ್ಕಾರ ನಮ್ಮ ದೇಶದಲ್ಲಿ ಆ ಸಂಸ್ಕಾರ ಬಂದಿದೆ. ನಮ್ಮ ತಂದೆ ತಾಯಿಗಳಿಂದ ಬಂದಿರುತ್ತೆ, ಪೂರ್ವಿಕರಿಂದ ಬಂದಿರುತ್ತೆ. ಅದೇ ದಾರಿಯಲ್ಲಿ ನಡೆದಿರುವಾಗ ಈ ತಾಯಿ ಶಿವಶರಣೆ ತನ್ನ ದೇವರನ್ನು ಆರಾಧಿಸ್ತಾ ತಂದೆ ತಾಯಿ ಏನು ಕಷ್ಟ ಕೊಟ್ಟರು ಬುದ್ಧಿ ಬರಲಿಕ್ಕೆ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಕೊಟ್ಟು ಮನೆಗೆ ತಂದೆ ತಾಯಿ ಗೌರವ ತರಬೇಕಂದ್ರೆ ಕೊಟ್ಟಿರೋ ಮನೆಯಲ್ಲಿ ನನಗೆ ಕಷ್ಟ ಇದೆ, ನನಗೆ ನೋವಿದೆ ಅಂತ ಹೇಳ್ಕೊಂಡ್ರೆ ಯಾರು ಫಸ್ಟ್ ಜಾಸ್ತಿ ನೋವು ತಿಂತಾರೆ? ತನ್ನ ಇಷ್ಟಪಡೋರೇ ಜಾಸ್ತಿ ನೋವು ತಿಂತಾರೆ, ತಂದೆ ತಾಯಿನೇ ನೋವು ತಿಂತಾರೆ ಅಂತ ಎಲ್ಲೂ ಹೇಳ್ಕೊಳ್ದೆ ಅಮ್ಮ ದನ ಮೇಯಿಸುವಂಥ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ರು. ದನ ಕರುಗಳನ್ನ ಮೇಯಿಸುವಂಥದ್ದು ಹೋಗ್ತಾ ಇದ್ರು. ಒಳ್ಳೆ ಊಟ ಸಿಗ್ತಾ ಇರಲಿಲ್ಲ, ಅದನ್ನು ಹೇಳ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ಹೇಳಿಲ್ಲ ಆ ತಾಯಿ, ಹೇಳಿಕೊಡದೆ ದೇವ್ರ ಸೇವೆಯಲ್ಲಿ ಯಾವಾಗಲೂ ತಲ್ಲೀನಲಾಗಿರ್ತಾಳೆ. ಅದಾದ್ಮೇಲೆ ನನಗೇನೋ ಕಷ್ಟ ಆಗ್ತಾ ಇದೆ ಅಂತ ಯೋಚನೆ ಮಾಡಲಿಲ್ಲ. ತನ್ನ ಕುಟುಂಬದಲ್ಲಿ ಮಾಮಯ್ಯ ನಮ್ಮ ಮಗನ ಥರ ನೋಡುವಂಥ ತಾಯಿ, ಅವರಲ್ಲಿ ಪರಿವರ್ತನೆ ತರಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಒಂದು ಕಡೆ ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡನೂ ಇರಲ್ಲ, ಅತ್ತೆಯಿಂದ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡುವಂಥ ತಾಯಿ ಅತ್ತೆನೂ ಅಲ್ಲಿರಲ್ಲ. ಅವೆಲ್ಲಾನು ಮುಂದ್ಕೊಂಡು ಕೂಡ ತನ್ನ ಕಣ್ಮುಂದೆ ಒಂದು ಮಗುನು ಮಗನು ಮಕ್ಕಳಿಲ್ಲದೆ ಇರುವಂಥ ತಾಯಿಯವರು ಮಾಮಯ್ಯ ನಾನು ಯಾವ ರೀತಿ ಆದ್ರೂ ಒಳ್ಳೇದಾಗೋದೇ ನಾನು ನೋಡಬೇಕು. ಇವತ್ತೆಲ್ಲ ಯಾರಾದರೂ ಪಕ್ಕದ ಮನೆಯಲ್ಲೋ ಅಥವಾ ನಮ್ಮ ಜೊತೆಯಲ್ಲಿ ಹುಟ್ಟಿರ್ತಾರೆ, ನಮ್ಮ ಮಕ್ಕಳು ಏನಾದರೂ ಗೊತ್ತಾಗುತ್ತೆ ತಪ್ಪು ಮಾಡಿದ್ರೆ ಅದನ್ನು ಹೇಳ್ಕೊಳ್ಳೋದೇ ಜಾಸ್ತಿ, ಪ್ರಚಾರ ಮಾಡೋದೇ ಜಾಸ್ತಿ. ಪ್ರಚಾರದಲ್ಲಿ ಖುಷಿ ಪಡ್ತಾರೆ ಬಿಟ್ರೆ ಅಯ್ಯೋ ಆ ಮಕ್ಕಳು ಹಂಗೆ ಆಗಬಾರ್ದಾಗಿತ್ತು, ಅವ್ರನ್ನ ತಿಳ್ಕೋಬೇಕಾಗಿತ್ತು, ಆ ಮಕ್ಕಳನ್ನ ಸರಿದಾರಿಯಲ್ಲಿ ನಡೆಸುವಂಥ ಯೋಚನೆ ಪರಿಕಲ್ಪನೆ ಇವತ್ತಿನ ಕಾಲದಲ್ಲಿ ಇಲ್ಲ. ಅದು ಪ್ರಚಾರಕ್ಕೆ ಇಟ್ಬಿಟ್ಟಿರ್ತೀವಿ. ಚಿಕ್ಕದೋ ದೊಡ್ಡದೋ ತಪ್ಪು, ಒಟ್ಟಿನಲ್ಲಿ ಅದು ಆಚೆ ಬರಬೇಕು. ಆ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡ್ತಾರೆ. ಆದರೆ ಆ ತಾಯಿಗೆ ತನ್ನ ಊಟ ಕೊಟ್ಟಿಲ್ಲ, ತನ್ನನ್ನು ಕಾಡಿಗೆ ತಂದಿದ್ದಾರೆ, ತನ್ನ ಗಂಡ ತನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ಳಲ್ಲ. ಇವೆಲ್ಲ ತನ್ನ ಮನಸ್ಸಲ್ಲಿರುವಂಥ ಗಾಯಗಳನ್ನ ಮರೆತು ಮಗನಾಗಿ ನೋಡಿರುವಂಥ ಮೈದನ ಆಸೆ ಪಟ್ಟಿದ ತಕ್ಷಣ ವಿಭೂತಿಯನ್ನು ಕೊಟ್ಟು ಅವನಲ್ಲಿ ಪರಿವರ್ತನೆಯನ್ನು ತರ್ತಾರೆ. ಯಾಕೆ ಪರಿವರ್ತನೆ ತರ್ತಾರೆ ಅಂದರೆ ಇನ್ನೊಬ್ರು ಹೆಣ್ಮಗು ಎಂಥ ಲಕ್ಷಣದಲ್ಲಿ ಇರ್ತಾರೆ ಅಂದರೆ ಆ ಮನೇಲಿ ಎಷ್ಟು ಹಾಳು ಮಾಡಿ ಆ ಪರಿಸ್ಥಿತಿಗೆ ತಂದಿಲ್ಲ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ದೇವತೆ ಆಗಿರುವಂಥ ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಮತ್ತು ಮನೇನ ಇಡೀ ಕುಟುಂಬ ಹಾಳು ಮಾಡುವಂಥ ಲಕ್ಷಣ ಇರುವಂಥವ್ರನ್ನ ನಂಬಿರ್ತಾರೆ. ನಂಬಿ ಅವ್ರ ಸಹವಾಸ ದೋಷದಲ್ಲಿ ಏನು ಕೇಳಿದ್ರು ತಗೊಂಡೋಗ್ಕೊಡೋಣ, ನಮ್ಮ ಮನೆಯಲ್ಲಿ ಏನು ಕಡಿಮೆ ಇದೆ, ಎಲ್ಲ ಇದೆ, ದೇವರು ಎಲ್ಲ ಗೊತ್ತಿಲ್ಲ, ಅವ್ರು ಏನು ಕೇಳಿದ್ರು. ಆದರೆ ಈ ತಾಯಿ ಶಿವಶರಣೆ ದೇವರಿಂದ ಆಶೀರ್ವಾದ, ದೇವರ ಅಂಶನೇ ಆ ತಾಯಿಯಲ್ಲಿ ದೂರದೃಷ್ಟಿ ಇತ್ತು. ಆ ಒಂದು ಪರಿವರ್ತನೆ, ಆ ಪ್ರಯತ್ನ, ಆ ಮೈದನನ್ನ ತಿದ್ದಕ್ಕೆ ಆಲೋಚನೆ, ದೈವಿ ಸಂಕಲ್ಪ, ದಾನ ಮಾಡುವಂಥ ಆ ತಾಯಿ ದಾನ ಮಾಡುವಂಥ ಮನಸ್ಸು ತನ್ನಲ್ಲಿಲ್ಲ ಅನ್ನೋದು ಅವ್ರ ಅತ್ತಿಗೆ ಕೇಳಿ ಅಂದರೆ ಅತ್ತೆಯನ್ನು ಕೇಳಿ ಕೊಡುವಂಥ ಮನಸ್ಸು ಹಂಗೆ ಕೊಡ್ಬೋದಾಗಿತ್ತು. ಯಾರು ಬಯಸ್ಕೊಂಡ್ರು ಪರವಾಗಿಲ್ಲ, ಉಳಿಸ್ಕೊಂಡ್ರು ಪರವಾಗಿಲ್ಲ, ಮನೆಯಲ್ಲಿ ದೊಡ್ಡವಳು ಆಕೆ ತಾಯಿ, ನನಗೂ ತಾಯಿ ಥರ ಕೇಳೇ ಕೊಡ್ಬೇಕು. ಮನೆಯಿಂದ ಒಂದು ದಾನ ಧರ್ಮ ಮಾಡಿದ್ರು ಆ ತಾಯಿಗೆ ತಿಳಿಸದೆ ಮಾಡಬಾರ್ದು ಅಂದಾಗ ಆ ತಾಯಿಗೆ ಏನು ಮನಸ್ಥಿತಿ ಇರ್ತೋ ಏನೋ, ಏನು ಮನೆಯಲ್ಲಿರೋದೆಲ್ಲ ದಾನ ಮಾಡ್ತಾಳೆ ಇವಳು ಬಂದ್ಬಿಟ್ಟು ಅಂದ್ಬಿಟ್ಟು ಕೆಂಡ ಸುತ್ತಾ ಇರುವಂಥ ಕೆಂಡನ ಕೊಟ್ಟಾಗ ಅದನ್ನು ಭಕ್ತಿಯಿಂದ ಅರ್ಪಿಸಿದಾಗ ಅದು ಧಾನ್ಯಗಳಾಯಿತು ಅಂತ ಹೇಳ್ತಾರೆ. ಇವೆಲ್ಲ ಆ ಕಾಲದಲ್ಲಿ ಯಾರು ನೋಡ್ಕೊಂಡಿರ್ತಾರೆ, ಅವೆಲ್ಲ ಆ ಕಾಲದಲ್ಲಿ ದೇವರೇ ಬರ್ತಿದ್ರಂತೆ ಭಕ್ತರೆಲ್ಲ
ದಾಸರ ಹಾಡನ್ನು ಕೇಳೋದಕ್ಕೆ, ಕೀರ್ತನೆಗಳನ್ನ ಕೇಳಿ ಬೇಗ ಬರ್ತಿದಂತೆ. ಕಾರಣ ಭಕ್ತಿಯಿಂದ ನೈವೇದ್ಯ ಇದ್ದಾಗ ಆ ನೈವೇದ್ಯ ತಿನ್ಲಿಕ್ಕೆ ದೇವರೇ ಯಾವುದೋ ಒಂದು ರೂಪದಲ್ಲಿ ಬರ್ತಾ ಇದ್ರು ಅಂತ ಹೇಳ್ತಾರೆ. ಅಂದ್ರೆ ಅದರದ್ದು ಕಥೆಗಳನ್ನೇ ನಾವು ಜಾಸ್ತಿ ಕೇಳ್ತಾ ಇದ್ವಿ. ಈ ಪ್ರಸ್ತುತ ದಿನಗಳಲ್ಲಿ ಅವೆಲ್ಲ ಕಡಿಮೆನೂ ಆಗ್ತಾ ಇದೆ. ಅಂದ್ರೆ ದೇವರ ಮನಸ್ಸನ್ನು ಉಳಿದೋಗುವಂತ ಎಲ್ಲಾ ಸಾಧನೆಯನ್ನು ಸರ್ಕಾರ ಅವಕಾಶ ಕೊಟ್ಟಾಗ ಅದಕ್ಕೆ ಮುಂಚೆ ಅಥವಾ ಪೂರ್ವದಲ್ಲೂ ಕೂಡ ಅಂತ ಸಾಧನೆಯನ್ನ ಇದೇ ಮಣ್ಣಲ್ಲಿ ಹುಟ್ಟಿರುವಂತ ಒಂದು ರತ್ನ ಕೆ.ಸಿ. ರೆಡ್ಡಿ ಕುಟುಂಬದವರ ಶಕ್ತಿ ಆಶೀರ್ವಾದ ಅಲ್ಲ. ಅಕ್ಕ ಮಹಾದೇವಿಯನ್ನ ಬಸವಣ್ಣನವರು ಕರ್ಕೊಂಡು ಬರ್ತಾರೆ ಅನುಭವ ಮಂಟಪಕ್ಕೆ, ಹನುಮ ಪ್ರಭು ಅವರ ಆಸ್ಥಾನದಲ್ಲಿ. ಅದೇ ತರ ಶೈಲದಲ್ಲಿ ಹುಟ್ಟಿ ಅಲ್ಲಿ ಅಷ್ಟು ಪವಿತ್ರತೆಯನ್ನ ಕಾಪಾಡ್ಕೊಂಡ ಮೇಲೆ ಆ ತಾಯಿಯ ದಾರಿಯಲ್ಲಿ ನಡಿಬೇಕಾದ್ರೆ ಹೆಣ್ಮಕ್ಳು ಬಂದಾಗ ನಾವು ಅವರನ್ನ ಕೂಡ ಅವರಲ್ಲಿ ನೋಡ್ಬೇಕು. ಶಿವಶರಣರು ಅಂತಾರಲ್ಲ, ಅವ್ರ ತಾಯಿಯ ಶಕ್ತಿ ಎಷ್ಟಿದೆ ಅಂದ್ರೆ ಅಗಾಧವಾಗಿರುವಂತ ಶಕ್ತಿ. ಯಾರ ಮೇಲೆ ಉಪವಾಸ ಇದ್ರೂ ಕೂಡ ಊಟ ಇಲ್ಲ ಅಂದ್ರು ಆ ತಾಯಿಯ ಅನ್ವೇಷಣೆ ಆಗಿರೋದ್ರಿಂದ ಆ ದೇವರಲ್ಲಿರುವಂತ ನಮ್ಮ ಶಾಂತ ಪರಿಚಯ ವಿಶೇಷವಾಗಿರುವಂತ ಆಹ್ವಾನಿತರಿಗೂ ಮತ್ತೆ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಬಂದಿರುವಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ 5 ಗ್ಯಾರಂಟಿ ಶಿಫಾರಸು ಮಾಡಿದ ಮೇಡಮ್ ನಂಬರ್ಸ್ ಅದು ಎಷ್ಟು ಜನ ಗೊತ್ತಿಲ್ಲ. ಬಟ್ ಎಲ್ಲರೂ ಆ ಕರ್ನಾಟಕಕ್ಕೆ ರೆಕಮೆಂಡ್ ಮಾಡಿರೋದು 5 ಯೋಜನೆಗಳು ಮೇಡಮ್ ಮೆಂಬರ್ ಇದ್ರು. ಅವ್ರ ಮೆಂಬರ್ ಕೊಟ್ಟು ಅವರು ಸ್ಟೇಜಕ್ಕೆ ಅಧ್ಯಕ್ಷ ಆಗಿದ್ದಾರೆ. ಅವ್ರಿಗೆ ನಮಸ್ಕಾರ. ಇವತ್ತಿನ ದಿವಸ ಆ ತಾಯಿ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ಯಾಕಂದರೆ ನಿಮ್ಮ ಸಮುದಾಯಗಳು ನಿಮ್ಗೆಲ್ಲ ಗೊತ್ತಿರುತ್ತೆ. ಆ ಅಮ್ಮನದು ಜಯಂತಿ ಯಾಕೆ ಮಾಡಬೇಕು ಏನಂತ ನಿಮ್ಗೆ ಗೊತ್ತಿದೆ. ಬಟ್ ನಮ್ಗೆ ಗೊತ್ತಿರೋದು ಒಂದೆರಡು ಮಾತು ಹೇಳಬೇಕು. ಆ ತಾಯಿ ಎಷ್ಟು ಕಷ್ಟ ಬಂತು, ಬಜಾರಿ ಅರ್ಥ ಇಲ್ಲ. ಆ ದೊಡ್ಡ ಸೊಸೆ ಅವ್ರಿಗೇನು ಕಷ್ಟ ಬಂತು, ಅವರು ಮನೆಯಲ್ಲಿ ಎಷ್ಟು ಕಷ್ಟ ಬಂತು, ಆ ತಾಯಿ ಮೇಲೆ ಎಂಥ ಅಪಾದನೆಗಳು ವೇಸಿ ಪಟ್ಟ ಎಲ್ಲ ಗಟ್ಟಿ ಆ ಎಮ್ಮನ ಕಾಡಿಗೆ ಕಲಿಸಿ ಎಷ್ಟೆಷ್ಟು ನೋವು ಕೊಟ್ಟಿದ್ದಾರೆ ಅಂದರೆ ಇವತ್ತೆಲ್ಲ ಮಾತಾಡೋದು. ಬಟ್ ಸ್ವಲ್ಪ ಮಾತಾಡಬೇಕಾದ್ರೆ ಆ ಎಮ್ಮನು ಆ ನೋವೆಲ್ಲ ಧರಿಸಿ ಮಕ್ಕಳಿಲ್ಲ. ಅದನ್ನ ಶಿವನ ಹತ್ರ ಹೇಳ್ತಾರೆ, ನನ್ನ ಮಕ್ಕಳಿಗೆ ಶಿವನ ಬಂದ್ಬಿಟ್ಟು ಹುಡುಗನ ಅವತಾರ ಮೇಲೆ ಬಂದ್ಬಿಟ್ಟು ಅಮ್ಮ ಅಂತ ಕರೀತಾರೆ. ಅವಾಗ ಆ ಕೋರಿಕೆ ತೀರುತ್ತೆ. ಅಯ್ಯೋ ಅಮ್ಮ ಅಂತ ಕರೆದ್ರಲ್ಲ ನನಗೆ ನನ್ನ ತಾಯಿ ಆಗ್ಬೇಕು ಅಂತ ಆ ಅಮ್ಮ ಖುಷಿ ಪಡ್ತಾರೆ. ಅದೇ ರೀತಿ ಆ ಅತ್ತೆ ಇಲ್ಲದ ಅಪರಾಧ ಎಲ್ಲ ಮಾಡಿ ಅವರು ಗಂಡನ ಹತ್ರ ವರ್ಮರೆಡ್ಡಿ, ಅವ್ರ ಹೆಸರು ತಪ್ಪು, ವರ್ಮರೆಡ್ಡಿ ಅವ್ರ ಹತ್ರ ಹೇಳಿ ಆ ಅಮ್ಮನ ಬಂದ್ಬಿಟ್ಟು ಹಸುಗಳೆಲ್ಲ ಕೊಟ್ಟು ಕಾಡಿಗೆ ಓಡಿಸಿ ಅಲ್ಲಿ ಬಂದ್ಬಿಟ್ಟು ಮೇಯ್ತಾ ಇದ್ದೀನಿ ಅಂದ್ಬಿಟ್ಟು ಅವಾಗ ಆ ಅಮ್ಮ ಹಸುಗಳನ್ನು ಮೇಯಿಸಿ ಪರಮಾತ್ಮ ಪರಮೇಶ್ವರನ್ನು ಬಂದ್ಬಿಟ್ಟು ಪೂಜಿಸ್ತಾ ಇರ್ತಾರೆ. ಆ ಟೈಮಲ್ಲಿ ಒಂದು ಋಷಿ ಅವತಾರದಲ್ಲಿ ಪರಮೇಶ್ವರ ಬಂದ್ಬಿಟ್ಟು ಅಲ್ಲಿ ಬರ್ತಾರೆ. ಬಂದು ಆ ಎಮ್ಮನ ಹತ್ರ ಬಂದ್ಬಿಟ್ಟು ಅವ್ರು ಶಿವ ಅಂತ ಇರಲ್ಲ. ಆ ಟೈಮ್ನಲ್ಲಿ ಬಂದ್ಬಿಟ್ಟು ಇವಾಗ ಪೂಜಿಸ್ತಾ ಆ ಎಮ್ಮನಿಗೆ ಬಂದ್ಬಿಟ್ಟು ಸ್ವಲ್ಪ ಅಮ್ಮ ತಾಯಿಗೆ ನನಗೆ ಹಸುವಾಗುತ್ತೆ ಊಟ ಕೊಡಿ ಅಂತ ಕೇಳೋ ಟೈಮ್ನಲ್ಲಿ ಆ ಪರಮಾತ್ಮ ಕೇಳ್ತಾರಲ್ವ, ಅಯ್ಯೋ ಸ್ವಾಮಿ ಶಿವನೇ ನಮ್ಮ ಹತ್ರ ಇರೋದು ಇದೆ ಅಂತ ಅವ್ರ ಅತ್ತೆ ಅವರ ದೊಡ್ಡ ಸೊಸೆ ಅವರೆಲ್ಲ ಬಂದ್ಬಿಟ್ಟು ಅವ್ರಿಗೆ ಕೊಟ್ಟೋಗಿರೋ ಅನ್ನ ಕೆಟ್ಟೋಗಿರೋ ಅನ್ನ ಕೊಟ್ಟು ಆ ಟೈಮಲ್ಲಿ ಟಿಫನ್ ಬಾಕ್ಸ್ ಎಡಿಟ್ ಬಾಕ್ಸ್ ಎಲ್ಲ ಏನಿಲ್ಲ ಮೂಟೆ ಕಟ್ಕೊಂಡು ಆ ತಾಯಿ ಬಂದ್ಬಿಟ್ಟು ಕಾಡ್ಬೋದು. ಆವಾಗ ಸ್ವಾಮಿ ನಮ್ಮ ಹತ್ರ ಇದೆ ನೀವು ಸ್ವೀಕರಿಸ್ಬೋದು ಹಂಗೆ ಅಂದ್ಬಿಟ್ಟು ಆ ಪಿಚ್ಚಿ ನೋಡಿದ್ರೆ ಒಂದೇ ಕೊಡ್ತೋಗಿರೋ ವಾಸನೆ, ಆ ವಾಸನೆ ಬರೋ ಟೈಮಲ್ಲಿ ಅವ್ರು ಕೇಳ್ತಾರೆ, ಏನ್ ತಾಯಿಯು ಈ ಊಟನೇ ನೀವು ಮಾಡ್ತೀರ ಅಂತ. ಅದಕ್ಕೆ ಅಮ್ಮ ಹೇಳ್ತಾರೆ, ಇಲ್ಲ ಸ್ವಾಮಿ, ನಾನು ಯಾವುದೇ ವಿಷ ಕೊಟ್ಟರೆ ಕೂಡ ನನಗೆ ಶಿವನು ಪರಮಾತ್ಮನಿಗೆ ನೈವೇದ್ಯ ಮಾಡೋ ಟೈಮ್ನಲ್ಲಿ ಅದು ಅಮೃತವಾಗಿ ಆಗುತ್ತೆ. ಹಂಗನದ ಮೇಲೆ ಅವರು ಶಿವನಂತ ಇಟ್ಬಿಟ್ಟು ಆ ಕೆಟ್ಟೋಗಿರೋ ಊಟನ ಅವ್ರು ಕೊಡ್ತಾರೆ, ಅಮೃತವಾಗಿ ಆ ಊಟನ ಬಂದ್ಬಿಟ್ಟು ಸೇರಿಸ್ಬಿಟ್ಟು ಡೈಲಿ ಬರ್ತಾರೆ. ಅಮ್ಮ ನನಗೆ ಆಶೀರ್ವಾದ ನನಗೆ ಕೊಡಿ. ಹಂಗನೇ ಟೈಮ್ನಲ್ಲಿ ಆ ಅತ್ತೆ ಅವ್ರು ಏನು ಹೇಳ್ತಾರೆ, ಅಪ್ಪ ನೀನು ಹೇಳಿದ್ದಿ ನನ್ನ ಕಾಡಿಗೆ ಕಳಿಸಿದ್ರೆ ಅಲ್ಲಿ ಪರಪುರುಷರು ಜೊತೆಯಲ್ಲಿ ಸರ್ಸ ಆಡ್ತಾ ಇದ್ದಾಳೆ, ಅವಳು ಕೊಂದುಬಿಡು, ಹೋಗೋ ಕೊಂದುಬಿಡು, ಇಲ್ಲಾಂದ್ರೆ ನೀನು ನನ್ನ ಮಗನೇ ಇಲ್ಲ
ಹಂಗಂತ ಆ ತಾಯಿ ಹೇಳ್ಕೊಡ್ತಾರೆ. ಈ ಟೈಮ್ನಲ್ಲಿ ಆದರೆ ಡೌರಿ ಕೇಸು ಬೇರೆ ಪೊಲೀಸ್ ಗಿಲೀಸ್ ಇರ್ಬೋದು. ಆ ಟೈಮ್ನಲ್ಲಿ ಏನಿಲ್ಲ. ಆ ಟೈಮ್ನಲ್ಲಿ ಈ ಅಮ್ಮ ಅದನ್ನು ಸರಿಸ್ಕೊಂಡು ಈ ಹೆಂದಿನ ಸಾಯಿಸೋಕ್ಕೆ ಅವರು ಪರಮರೆಡ್ಡಿ ಒಂದು ದೊಡ್ಡ ಚಾಕು ತಗೊಂಡು ಇವ್ರು ಮುಗಿಸ್ಬಿಡ್ಬೇಕು ಅಂತ ಹೋಗ್ತಾರೆ. ಹೋಗೋ ಟೈಮ್ನಲ್ಲಿ ಅವರು ಬರ್ತಾರೆ. ಅವರು ಈಶ್ವರ ಬರಲ್ಲ. ಆ ಈಶ್ವರ ಅವತಾರದಲ್ಲಿ ಬಂದಿರೋ ಆ ಮುನಿಯವರು ಬಂದು ಕೂತಿರ್ತಾರೆ. ಆ ಟೈಮ್ನಲ್ಲಿ ಒಂದು ಚೊಂಬಿನಲ್ಲಿ ನೀರು ತಗೊಂಡು ಅವರ ಪಾದಗಳನ್ನೆಲ್ಲ ತೊಳೆದು ಆ ಅಮ್ಮ ಅವ್ರು ಕೂಡ ಕೊಡೋಕ್ಕೆ ಮುಂಚೆ ಅವ್ರ ಪಾದಗಳೆಲ್ಲ ತೊಳೆದು ಪೂಜೆ ಮಾಡಿಬಿಟ್ಟು ನಮಸ್ಕರಿಸಿ ಅವ್ರ ಹತ್ರ ಮಾತಾಡೋದಲ್ಲ ಕೇಳ್ಕೊಂಡಿರ್ತಾನೆ. ಗಂಡ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಡಿರ್ತಾನೆ. ಈಗ ಪೂಜೆ ಮಾಡ್ತಾ ಇದ್ದಾರೆ. ಅಷ್ಟರೊಳಗಡೆ ಇವರಿಗೆ ಆ ಕೊಳ್ತೋಗಿರೋ ಆ ಅಣ್ಣನ ಬಂದ್ಬಿಟ್ಟು ಆ ಶಿವಪರಮಾತ್ಮ ರೂಪದಲ್ಲಿ ಬಂದಿರೋ ಋಷಿ ಕೊಡೋ ಟೈಮ್ನಲ್ಲಿ ತಿನ್ನೋ ಟೈಮ್ನಲ್ಲಿ ಆ ಊಟ ತಲೆಗೆ ಹಾಕಿರ್ತಾರೆ. ಹತ್ತೋ ಟೈಮ್ನಲ್ಲಿ ಅವರು ಅಂತ ಕೆಮ್ಮುತ್ತಾ ಇರ್ತಾರೆ. ಆವಾಗ ಆ ಅಮ್ಮ ತಾಯಿ ಹೇಳ್ತಾರೆ, ಪರಮಾತ್ಮ ನಾನು ತಂದಿರೋ ನೀರು ಕಾಲು ತೊಗೊಂಡ್ಬಿಟ್ಟೆ, ಇವು ಕುಡಿಯೋಕ್ಕೆ ನೀರಿಲ್ವೇ, ನಾನು ಎಲ್ಲಿ ತರೋದು, ಏನು ಮಾಡೋದು ಹಂಗಂತ ತುಂಬ ದುಃಖದಲ್ಲಿ ಆ ತಾಯಿ ತನ್ನ ಮೇಯಿಸ್ಕೊಂಡಿರೋ ಒಂದು ಹಸು ಹತ್ರ ಹೋಗ್ಬಿಟ್ಟು, ಗೋಮಾತ ನೀರೇ ಗತಿ, ಇವತ್ತು ನಮ್ಮ ಯಾರಿಗೋ ಊಟ ಕೊಟ್ಟೆ, ಅವ್ರಿಗೆ ನೀರು ಕೊಡೋಕ್ಕೆ ನನಗೆ ಆಗ್ತಾ ಇಲ್ಲ, ಪರಮಾತ್ಮ ಗೋಮಾತ ನೀನೇ ನಮಗೆ ಇವತ್ತು ದಾರಿ ತೋರಿಸ್ಬೇಕಂತ ಆ ಕೈಯ ಮಡಿನಂತ ಇರ್ತಾರೆ ಆ ತಾಯಿ. ಆ ತಾಯಿ ಆ ಮಡಿನಲ್ಲಿ ಆ ಕೈನಲ್ಲಿ ನೀರು ತುಂಬುತ್ತೆ. ಅದನ್ನ ನೀರು ತಗೊಂಡೋಗಿ ಶಿವನ ಅವತಾರದಲ್ಲಿ ಋಷಿ ಕೊಡ್ತಾರೆ. ಆ ಯಪ್ಪ ಕುಡಿದ್ಬಿಟ್ಟು ನಿಜ ರೂಪ ಶಿವನಾಗಿ ಬರ್ತಾರೆ. ಅವಾಗ ಗಂಡಾಪುರ ಜೊತೆಯಲ್ಲಿದ್ದಾರೆ. ಅವಾಗ ಇರೋ ಟೈಮ್ನಲ್ಲಿ ಅವಾಗ ಅವರೊಂದು ವರ ಕೊಡ್ತಾರೆ. ಅಮ್ಮ ನಿನಗೇನು ವರ ಬೇಕು ಅಂತ. ಆ ಮಲ್ಲಮ್ಮ ತಾಯಿ ಇಲ್ಲ ಅಂದ್ರೆ ನಮ್ಮ ರೆಡ್ಡಿ ಸಮುದಾಯವರೆಲ್ಲ ಇವತ್ತು ಸೌಕರ್ಯ ಇಲ್ಲ. ಈಶ್ವರ ಹತ್ರ ವರ ಕೈದೇನು ಅಯ್ಯಮ್ಮ ರೆಡ್ಡಿ ಸಮುದಾಯವರೆಲ್ಲ ಬಂದ್ಬಿಟ್ಟು ಸೌಕರ್ಯ ಆಗ್ಬೇಕು, ಅಹಂಕಾರ ಆಗ್ಬಾರ್ದು, ಸೌಕರ್ಯ ಆಗ್ಬೇಕು, ಇನ್ನೊಬ್ರಿಗೆ ಚೆನ್ನಾಗಿ ಆಗ್ಬೇಕು. ಅದಕ್ಕೆ ಇವರು ಕಾರ್ನಲ್ಲಿ ಇಲ್ಲಂದ್ರೆ ಅಯ್ಯಮ್ಮ ಇಲ್ಲಂದ್ರೆ ಅಯ್ಯಮ್ಮ ದಯ ಇಲ್ಲಂದ್ರೆ ಸೌಕರ್ಯ ಆಗ್ತಾ ಇಲ್ಲ. ನಿಜನ ಸುಲ್ಲ ಅಯ್ಯಮ್ಮ ಆಶೀರ್ವಾದ ಇಲ್ಲ. ಗರ್ವ ಬೇಡ ತಾಯಿ, ಆಯ್ಸ್ಕೊಡು, ಅಂದಸ್ತು ಕೊಡು ನಮ್ಮ ರೆಡ್ಡಿ ಸಮುದಾಯಕ್ಕೆ ಕೇಳಿದ್ಮೇಲೆ ಆವಾಗ ಸಿಂಹ ಹೇಳ್ತಾನೆ, ಅಮ್ಮ ಈ ಏನು ಕಣ್ಣೀರು ಸುರಿದೆಯೋ ಶ್ರೀಶೈಲಂ ರಾಯಲಸೀಮ ಅಲ್ಲಿ ನಿನ್ನ ಪರ್ಮನೆಂಟ್ ಆಗಿ ಇದೆ ಇದ್ಬಿಡು. ಅಲ್ಲಿಂದ ಇವತ್ತು ಆ ಕಣ್ಣೀರು ಬಂದ್ಬಿಟ್ಟು ನೀರು ಬರ್ತಾನೆ ಇದೆ. ನೆನೆ ಹೋದ್ಮೇಲೆ ಗೊತ್ತಾಯ್ತು ನನಗೆ ಸರಿ ಹೋಗ್ಬಿಟ್ಟು ತಾನಾಗಿ ಅದ ನೀರಾಗಿ ಬರ್ತಾ ಇದೆ. ಆ ಥರ ಶಿವನು ವರ ಪಡಿಬೇಕಾದ ಅಷ್ಟು ಸುಶೀಲನು ಅಷ್ಟು ಸುಲಭ ಅಲ್ಲ. ಆ ಅಮ್ಮ ತಪಸ್ಸು ನೋವು. ಆಗ ಇನ್ನೊಂದು ನೀವು ಕನ್ನಡದಲ್ಲಿ ಬೇರೆ ಪಿಕ್ಚರ್ ಥರ ಬರುತ್ತೆ. ಇದು ಅತ್ತೆ ಹೊಡಿತಾಳೆ ಸೊಸೈಟಿ ಹಂಗೆ ಚುಚ್ಚುತ್ತಾಳೆ, ಸಾಮಾನು ತಗೊಳ್ಳೋಕೆ ಹಂಗೆ ಆಗ್ತಾಳೆ, ಚುಚ್ಚು ಬಟ್ಟೆ ಹೋಗ್ಯೋ ಹಂಗೆ ಹಿಂಗೆ ಅಂತ ಎಷ್ಟು ಹಿಂಸೆ ಗೊತ್ತಾಗುತ್ತೆ. ಕಣ್ಣೀರು ನೀರು ಬರುತ್ತೆ. ಆ ಅಮ್ಮ ಪಟ್ಟಿರೋ ಅವಸ್ಥೆ ಇಲ್ಲೋ. ಅದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಾದದಿಂದ ಅವರ ಹತ್ರ ಬೇಡ್ಕೊಂಡು ಹುಟ್ಟಿರೋ ಮಗು ಆ ಅಮ್ಮ. ಅದಕ್ಕೆ ಆ ಅಮ್ಮನಿಗೆ ಮಲ್ಲಮ್ಮ ಅಂತ ಹೆಸರು. ಆ ಮಲ್ಲಮ್ಮ ಅಂತ ಹೆಸರಿಟ್ಟು ಇವತ್ತು ಶಿವನ ಪೂಜೆ ಮಾಡಿ ಇವತ್ತು ಒಂದು ದೇವಸ್ಥಾನದಲ್ಲಿ ವಿಗ್ರಹವಾಗಿ ಇರ್ತಾರೆ ಅಂದರೆ ಆ ಅಮ್ಮ ಬಂದ್ಬಿಟ್ಟು ಎಷ್ಟು ಸಮಾಜಗಳು ಕೂಡ ಇದೆಲ್ಲ ಹೋಗುತ್ತೆ. ಈ ಬಜಾರಿ ಯಾತ್ರಿಗಳೆಲ್ಲ ಹೇಳ್ತೀನಿ, ಬಜಾರಿ ಯಾತ್ರಿಗಳಿಗೆ ಯಾರಾದರೂ ನಿಮ್ಮ ತಂಗಿಗೆ ಯಾರಾದ್ರು ತಂದು ನಮ್ಮ ಅತ್ತೆಗೆ ಮಾತಾಡಿದ್ರೆ ಓಂ ನಮಃ ಶಿವಾಯ ಸರ್ವನಾಶನ ಅತ್ತೆ ಅಂತ ಹೇಳಕ್ಕೆ ಅಷ್ಟೇ. ದೇವರಿಗಿಂತ ದೊಡ್ಡದೇನಿಲ್ಲ. ಆ ಥರ ಬಂದ್ಬಿಟ್ಟು ಆ ಅಮ್ಮನ ಕೀರ್ತಿ ಈಗ ಕೊಟ್ಟಿದ್ದಾರೆ. ನನಗೆ ಅವಕಾಶ ಕೊಟ್ಟು ಅವ್ರ ಬಗ್ಗೆ ಒಂದು ಮಾತಾಡಿ ಎಲ್ಲರೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮರವರ ಜಯಂತಿಯ ಶುಭಾಶಯಗಳು. ಇವರು ರೆಡ್ಡಿ ಕುಲದ ಒಂದು ಹೆಣ್ಣು ಮಗು ಅಂತ ಕರೀತಾರೆ. ರೆಡ್ಡಿ ಕುಲಕ್ಕೆ ಇವರೇ ಮೂಲ ಅಂತ ಕರೀತಾರೆ. ಸೊ ಇವರು ವೇಮರೆಡ್ಡಿ ರವರ ಸೊಸೆ ಆಗಿರ್ತಾರೆ, ವೇಮನ ಅಂತ. ಕೊಂಡವೇಟಿ ಅಂತ ಪ್ರಾಂತ್ಯ, ಆಂಧ್ರ, ಈಗಿನ ಆಂಧ್ರದ ಕೊಂಡವೇಟಿ ಪ್ರಾಂತ್ಯದ ರಾಜಮನೆತನದಲ್ಲಿ ಭರಮರೆಡ್ಡಿಗೆ ಇವರು ಹೆಂಡತಿಯಾಗಿ ಮದುವೆ ಆಗ್ತಾರೆ. ಇವರ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ
ತಾಯಿ ಗೌರಮ್ಮ, ತಂದೆ ನಾಗಿರೆಡ್ಡಿ ಅಂತಾರೆ. ಸೊ ಅವರಿಗೆ ಮಕ್ಕಳಾಗಿರೋದಿಲ್ಲ ಭಾಳ ದಿವಸ. ಅಲ್ಲೇ ಚನ್ನಮಲ್ಲಿಕಾರ್ಜುನ ಅಂದರೆ ಶ್ರೀಶೈಲದಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ದರ್ಶನ ಪಡೆದು ಅವರಿಗೆ ಮಗುವಾದ ನಂತರ ಸೊ ಈ ಏನು ಹೇಮರೆಡ್ಡಿ ಮಲ್ಲಮ್ಮರವರ ಜನನ ಆಗ್ತದೆ. ಸೊ ನಂತರ ಹೇಮರೆಡ್ಡಿ ಮಲ್ಲಮ್ಮ ಭರಮರೆಡ್ಡಿ ಎನ್ನುವರಿಗೆ ಮದುವೆ ಮಾಡ್ಕೊಡ್ತಾರೆ. ಆ ಭರಮರೆಡ್ಡಿಗೆ ಅಣ್ಣ ತಮ್ಮಂದಿರಿರ್ತಾರೆ. ಅವರ ಅತ್ತೆ ಪದ್ಮಾವತಿ ಅಂತ ಇರ್ತಾರೆ. ಅವರ ಗಂಡ ಬಂದು ವೇಮನ ಅಂತ. ಸೊ ಇವರು ಮದುವೆಯಾದ ನಂತರ ಅಲ್ಲಿ ನಾಗನಿ ಮತ್ತು ಅತ್ತಿಗೆಯರ ಕಾಟ ಜಾಸ್ತಿ ಆಗ್ತದೆ ಯಮನ್ಗೆ. ಸೊ ಯಾವುದೇ ವಿಚಾರಕ್ಕೂ ಆ ಯಮನ್ ಮೇಲೆ ಕೊಂಕು ಎಣಿಸೋದು, ಅಂದರೆ ನೀನು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತೇಳಿ ಅತ್ತೆ ಪದ್ಮಾವತಿ ಬಹಳ ಕಾಟ ಕೊಡ್ತಾಳೆ. ಆ ಬಹಳ ಕಾಟ ಕೊಟ್ಟರೆ ಯಮನ್ಗೆ ಬಹಳ ನೋವು ಕೊಟ್ಟರು ಕೂಡ ಆ ಯಮ್ಮ ಆ ನೋವನ್ನೆಲ್ಲ ಸಹಿಸ್ಕೊಂಡು ಯಾರೇ ಊರೂರು ಬಂದು ಕೇಳಿದ್ರು ಕೂಡ ಮನೇಲಿರ್ತಕ್ಕಂಥ ಏನಾದರೂ ಕೊಡ್ತಾರೆ. ಒಂದು ದಿವಸ ಒಂದು ಪ್ರಸಂಗ ಆಗ್ತದೆ. ಸೊ ಲಕ್ಷ್ಮಮ್ಮ ಅಂತ ಒಬ್ಬರು ಮಗುಗೆ ಹಾಲಿಲ್ಲ ಅಂತ ಬರ್ತಾರೆ. ಹಾಲಿಲ್ಲ ಅಂತ ಬಂದಾಗ ಈ ಅಮ್ಮ ಏನು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮರವರು ಆ ಒಂದು ತಾಯಿಗೆ ಹಾಲಿಲ್ಲ ಅಂತೇಳಿ ಆ ಮನೇಲಿರ್ತಕ್ಕಂಥ ಹಾಲನ್ನು ಸ್ವಲ್ಪ ಭಾಗ ಕೊಟ್ಟು ಸ್ವಲ್ಪ ಭಾಗ ನನಗೆ ಉಳಿಸ್ತಾರೆ. ಆ ಉಳಿಸಿದ ನಂತರ ಆ ನಾಗನಿ ಆದವಳು ಏನು ಮಾಡ್ತಾಳೆ, ಬಂದು ಆ ಹಾಲನ್ನೆಲ್ಲ ಕುಡಿದ್ಬಿಟ್ಟು ಈ ಯಮನ್ ಮೇಲೆ ಆರೋಪ ಬರಲಿ ಅಂತೇಳಿ ಅತ್ತೆ ಹೋಗಿ ಹೇಳ್ತಾಳೆ. ಅತ್ತೆ ಹೋಗಿ ಹೇಳಿದ್ರೆ ಅತ್ತೆ ಯಮನ್ ಮೇಲೆ ಗಲಾಟೆ ಮಾಡ್ತಾಳೆ. ಮನೇಲಿ ಏನಿರೋದು ಕೊಟ್ಬಿಡ್ತೀಯಾ, ಏನು ನಿಂದು ಆಟ ಅಂತ ಹೇಳ್ಬಿಟ್ಟು ತುಂಬ ಗಲಾಟೆ ಮಾಡ್ತಾಳೆ ಆ ಯಮನ್ ಮೇಲೆ. ಸೊ ನಂತರ ಆ ಯಮ್ಮ ಮನ್ನೊಂದ್ಕೊಂಡು ನನಗೆ ಗೊತ್ತಿಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಮನ್ನೊಂದ್ಕೊಂಡಿರ್ತಾಳೆ. ಏನಾದರೂ ಮಾಡಿ ಇವಳು ಮನೆ ಬಿಡಿಸ್ಬೇಕು ಅಂತೇಳಿ ಹಸುಗಳು ಮೇಸಕ್ಕೆ ಕಳಿಸ್ತಾರೆ ಯಮನ್ನ, ದನ ಮೇಸಕ್ಕೆ. ಆ ದನ ಮೇಸಕ್ಕೆ ಕಳಿಸಿದ್ರೆ ಆ ಒಂದು ಕಾಡಿನಲ್ಲಿ ಯಮ್ಮ ಯಾರಾದರೂ ಕಾಯಿಲೆ ಕಸಲ ಅಂತಂದರೆ ಆ ಒಂದು ಔಷಧಿ ಸೊಪ್ಪುಗಳಿಂದ ರೋಗ ರುಜಿನಗಳನ್ನು ಮುಕ್ತ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಒಂದು ಕಾಲ ಕಳೀತಾ ಇರ್ತದೆ. ಏನಾದರೂ ಮಾಡಿ ಇವಳಿಗೆ ಫಿಟ್ಟಿಂಗ್ ಇಡಲೇಬೇಕು ಅಂತೇಳಿ ಅತ್ತೆಯಾದ ಪದ್ಮಾವತಿ ಈಗ ನಾದಿನಿಯವರೆಲ್ಲ ಸೇರಿಕೊಂಡು ಕಾಡಲ್ಲಿ ನೀನು ಯಾರನ್ನೋ ಬೇರೆ ರೀತಿ ಸಹವಾಸ ಮಾಡ್ಕೊಂಡಿದ್ದೀಯ ಅಂತೇಳಿ ಆ ಯಮನ್ ಮೇಲೆ ಆರೋಪ ಬರೋಂಗೆ ಮಾಡಿ ಆ ಗಂಡನಾದ ಭರಮರೆಡ್ಡಿಗೆ ಹೇಳ್ತಾರೆ. ಆ ಭರಮರೆಡ್ಡಿ ಅವ್ನು ಏನೋ ಒಂದು ಸ್ವಲ್ಪ ಅಮಾಯಕ ಇರ್ತಾನೆ. ಅವ್ನು ಏನಾದರೂ ಮಾಡಿ ಯಮನ್ ಕೊಲೆ ಮಾಡಲಿ ಅಂತೇಳಿ ಅವನು ಪ್ರಚೋದನೆ ಮಾಡಿ ಹೇಳ್ತಾಳೆ ಆ ಅತ್ತೆ ಪದ್ಮಾವತಿ. ಏನಂತ ಹೇಳ್ತಾಳೆ, ಏಯ್ ನನ್ನ ಮಗನೇ ಆದರೆ ನೀನು ನಿಜವಾಗಿ ಅವಳನ್ನ ಹೋಗಿ ಕೊಲೆ ಮಾಡೋ, ಇಲ್ಲ ಅಂತಂದರೆ ನೀನು ಗಂಡಸೇ ಅಲ್ಲ ಅಂತೇಳಿ ಪದ್ಮಾವತಿ ಭರಮರೆಡ್ಡಿಗೆ ಮಗನಿಗೆ ಆದೇಶ ಮಾಡ್ತಾಳೆ. ಭರಮರೆಡ್ಡಿ ಹೋಗ್ತಾನೆ ಕೊಡ್ಲಿ ಮತ್ತು ತಗೊಂಡು ಇವಳು ಏನಾದರೂ ಮಾಡಿ ಹೊಡಿಬೇಕು ಅಂತ ಕಾಡಿಗೆ. ಆ ಕಾಡಿಗೆ ಹೋದಾಗ ಆ ಒಂದು ಮಹಾತಾಯಿ ಆ ಮಲ್ಲಿಕಾರ್ಜುನ ಸ್ವಾಮಿಗೆ ನೈವೇದ್ಯ ಮಾಡಿ ಪಾದ ಪೂಜೆ ಮಾಡ್ತಾ ಇರ್ತಾನೆ. ಆ ಪಾದ ಪೂಜೆ ಮಾಡ್ತಾ ಇದ್ದಾಗ ಆ ಭರಮರೆಡ್ಡಿ ನೋಡ್ಬಿಟ್ಟು ಇಂಥ ಸಾಧುವಿನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ, ಆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾನು ಕ್ಷಮಿಸು ಅಂತೇಳಿ ಆ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಈಶ್ವರ ಆ ರೂಪದಲ್ಲಿ ಬಂದು ಅವರಿಗೆ ವರ ಕೊಡ್ತಾನೆ. ಆ ವರ ಕೊಟ್ಟಾಗ ಅಯ್ಯಮ್ಮ ಕೇಳ್ತಾಳೆ, ನಿನ್ಗೇನು ವರ ಬೇಕು ಕೇಳು ಅಂತ. ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಹೇಳ್ತಾಳೆ. ಅವನಿಗೆ ಒಳ್ಳೆ ಬುದ್ಧಿನೂ ಕೊಡ್ತಾನೆ, ಒಳ್ಳೆ ರೀತಿ ಆಗ್ತಾನೆ. ನಂತರ ನನ್ನ ರೆಡ್ಡಿ ವಂಶಸ್ಥರೆಲ್ಲ ಚೆನ್ನಾಗಾಗಲಿ ಅಂತ ಇನ್ನೊಂದು ವರ ಕೇಳ್ತಾಳೆ. ಇನ್ನೊಂದು ವರ ಕೇಳ್ತಾರೆ, ಏನಂತ, ನನ್ನ ರೆಡ್ಡಿ ಜನಾಂಗ ಬಡತನ ಬೇಡ, ಸಿರಿ ಸಂಪತ್ತು ಕೊಡು, ಆ ಸಿರಿ ಸಂಪತ್ತನ್ನೆಲ್ಲ ಎಲ್ಲರಿಗೂ ದಾನ ಮಾಡೋ ರೀತಿ ಅವರಿಗೆ ಬುದ್ಧಿ ಕೊಡು ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು ಪವಾಡ ಪುರುಷೆ ಸಾಧ್ವಿ ಶಿರೋಮಣಿ ಹೇಮರೆಡ್ಡಿ ಮಲ್ಲಮ್ಮರವರ ಕಥೆ ಇರ್ತದೆ. ಇನ್ನೊಂದು ಉದಾಹರಣೆ ಹೇಳ್ಬೇಕಂತಂದರೆ, ಹೇಮರೆಡ್ಡಿ ಪವಾಡ ಹೇಗಿದೆ ಅಂದರೆ, ಮೈದ ವೇಮನ ಅಂತ ಇರ್ತಾನೆ. ಆ ವೇಮನಾಗ ಏನು ಮಾಡ್ತಾನೆ ಅಂತಂದರೆ, ಅವನು ಮದುವೆ ಆಗಿರ್ತದೆ ರಾಜಮನೆತನ, ಕೊಂಡವೇಟಿ ಪ್ರಾಂತ್ಯ. ಆ ಒಂದು ಪ್ರಾಂತ್ಯದಲ್ಲಿ ಇವರು ರಾಜಮನೆತನ ಭಾಳ ಸಿರಿ ಸಂಪತ್ತು ಇರ್ತದೆ ಇವರಿಗೆ. ಆ ಸಿರಿ ಸಂಪತ್ತಿದ್ದಾಗ ಈ ವೇಮರೆಡ್ಡಿ ಮಲ್ಲಮ್ಮ ಆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಎಲ್ಲರಿಗೂ ಬೆಳಕಾಗಿ ಚನ್ನಮಲ್ಲಿಕಾರ್ಜುನ ಸ್ವಾಮಿಗೆ ಬೆಳಕಾಗಿ ಪೇಳುವನ್ನು ಕೇಳುವಂಥ ಒಂದು ಇದು ಹೇಳ್ತಾನೆ, ತ್ರಿಪದಿ ಹೇಳ್ತಾನೆ. ಏವಾಗಿ ಅಂದರೆ ಸುಣ್ಣ. ಒಂದು ದಿವಸ ಈ ಬಂಗಾರ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಕಿತ್ಕೊಂಡು ಹೋದಾಗ ನಿನಗೆ ಈ ಬಣ್ಣನೇ ಅಂದರೆ ಸುಣ್ಣನೇ ಉಳಿಯೋದು ಅಂತೇಳಿ ಆ ಕಾಲದಲ್ಲೇ ಆ ಒಂದು ಸರ್ವಜ್ಞ ಯಮನ ಬಗ್ಗೆ ಅವತ್ತೇ ಒಂದು ವಚನ ಹೇಳಿರ್ತಾನೆ. ಸೊ ಈ ರೀತಿ ವೇಮರೆಡ್ಡಿ ಏನು ಮಾಡ್ತಾನೆ, ಅವನಿಗೆ ಶುಭಾಶಯಗಳು ಕೊಡ್ತಾ ರೆಡ್ಡಿ ಜನ ದ್ರವರು ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಧನ್ಯವಾದಗಳು.
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.